ಓಕೆನಾ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯರಿಗೆಲ್ಲ ನಮಸ್ಕಾರಗಳು. ರೋಗಾನಶೇಷಾನ್ ಅಪಹಂಸಿ ತುಷ್ಟಾನ್ ರುಷ್ಟಾತು ಕಾಮಾನ್ ಸಕಲಾನ್ ಭೀಷ್ಟಾನ್ ತ್ವಮಾಶ್ರಿತಾನಾಂ ನ ವಿಪನ್ನರಾಣಾಂ ತ್ವಮಾಶ್ರಿತಾಖ್ಯಾಶ್ರಯತಾಂ ಪ್ರಯಾಂತಿ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ತಾಯಿಯಾದಂತಹ ಪ್ರತ್ಯಂಗಿರಾ ದೇವಿಗೆ ನಮಿಸಿ ಇವತ್ತು ಅಮಾವಾಸ್ಯೆ, ತುಂಬ ವಿಶೇಷವಾದಂತಹ ದಿವಸ. ಈ ಅಮಾವಾಸ್ಯ ಸಂದರ್ಭದಲ್ಲಿ ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ಎಲಿಯೂರಿನ ತೋಟದ ತಪೋವನದಲ್ಲಿರ್ತಕ್ಕಂತಹ ವಿಶೇಷವಾದಂತಹ ಲಕ್ಷ್ಮೀ ಪ್ರತ್ಯಂಗಿರಾ ದೇವಿಯ ಸನ್ನಿಧಾನದಲ್ಲಿ ನಾವು ಇವತ್ತಿನ ದಿವಸ ಒಂದು ಪ್ರತ್ಯಂಗಿರಾ ದೇವಿ ಹೋಮ, ಖಡ್ಗರಾವಣ ಬಲಿ, ಕಪಾಲರುದ್ರ ಹೋಮ, ಮಹಾಗಣಪತಿ ಹೋಮ ಇತ್ಯಾದಿ ಹೋಮಾದಿಗಳನ್ನೆಲ್ಲವನ್ನು ಮಾಡುವುದರ ಮೂಲಕವಾಗಿ ತಾಯಿಗೆ ಸಮರ್ಪಣೆಯನ್ನು ಮಾಡಿದ್ದೇವೆ. ಸಾಧಾರಣವಾಗಿ ಬೆಳಗ್ಗೆ 7:30ಯಿಂದ ಸಾಯಂಕಾಲ ರಾತ್ರಿಯ ಪರ್ಯಂತರವಾಗಿಯೂ ಸಹಿತವಾಗಿ ಕಾರಣವಾಗಿ ಒಂದು ಸಾವಿರಾರು ಜನ ಭಕ್ತರು ಬಂದು ತಾಯಿಯ ದರ್ಶನವನ್ನು ಮಾಡಿಕೊಂಡ್ರು. ಈ ತಾಯಿಯ ಸನ್ನಿಧಾನದಲ್ಲಿ ಉಡಿ ತುಂಬೋದು ಅಥವಾ ಕಟ್ಟು ಒಡಿಸ್ಕೊಂಡು ಹೋಗೋದು, ತಡೆ ಯಾರಿಗೂ ಹಾಕಿದರೆ ಆ ತಡೆಯನ್ನು ಒಡಿಸ್ಕೊಂಡು ಹೋಗೋದು, ಕಟ್ಟುಗಾಯನ್ನು ತೆಗೆದುಕೊಂಡು ಹೋಗಿ ಮನೆಗೆ ಕಟ್ಟೋದು, ಅಥವಾ ನಿಮಗೆ ಇರತಕ್ಕಂತಹ ಸಂಕಷ್ಟಗಳನ್ನು ಒಂದು ಚೀಟಿಯಲ್ಲಿ ಬರೆದು ಒಂದು ತೆಂಗಿನಕಾಯಿ ತಾಯಿಗಾಗಿ ಅರ್ಪಣೆ ಮಾಡಿ ಅದನ್ನು ಇಲ್ಲೇ ಇರತಕ್ಕಂತಹ ಈ ಸ್ಥಳದಲ್ಲಿ ಕಟ್ಟಿದರೆ ನಿಮಗೆ ಶೀಘ್ರವಾಗಿ ನೀವು ಬರೆದಿರ್ತಕ್ಕಂತಹ ಕೆಲಸ ಕಾರ್ಯಗಳು ನೆರವೇರ್ತದೆ. ಅದಕ್ಕೋಸ್ಕರವಾಗಿ ಮಾಡಿರ್ತಕ್ಕಂತಹ ಒಂದು ವಿಶೇಷವಾದಂತಹ ಸ್ಥಾನವಾಗಿದೆ. ಇದು ಲಕ್ಷ್ಮೀ ಪ್ರತ್ಯಂಗಿರಾ ದೇವಿ ಅರ್ಥಾತ್ ನಾರಸಿಂಹಿಯಾಗಿರ್ತಕ್ಕಂಥವಳು, ಲಕ್ಷ್ಮೀ ನಾರಸಿಂಹಿಯಾಗಿರ್ತಕ್ಕಂಥವಳು. ಇವಳ ಅನುಗ್ರಹದಿಂದ ಮನುಷ್ಯರಿಗೆ ಬರತಕ್ಕಂತಹ ಎಲ್ಲ ಕಷ್ಟಾದಿಗಳಿಂದಲೂ ಸಹಿತವಾಗಿ ಪರಿಹಾರವಾಗ್ತದೆ. ಯಾಕೆಂದರೆ ಸಾಕಷ್ಟು ಜನರು ಇಲ್ಲಿಗೆ ಬಂದು ಪೂಜೆ ಪುರಸ್ಕಾರಗಳನ್ನು ಮಾಡಿಕೊಂಡಾಗ ಅವರಿಗೆ ಸದಭೀಷ್ಟಗಳು ನೆರವೇರಿದೆ. ಕೆಲವರಿಗೆ ದೃಷ್ಟಿದೋಷ ಇರ್ತದೆ, ಕೆಲವರಿಗೆ ಶಾಪದೋಷ ಇರ್ತದೆ, ಕೆಲವರಿಗೆ ಮನೆ ವ್ಯವಹಾರದಲ್ಲಿ ತೊಂದರೆಗಳಿರ್ತದೆ, ಕೆಲವರಿಗೆ ಮಂತ್ರಮಾಟಾದಿಗಳ ಭಯ ಇರ್ತದೆ, ಕೆಲವರಿಗೆ ಆತಂಕ, ತೊಂದರೆ, ದುಃಖ ದುಮ್ಮಾನಗಳೆಲ್ಲವೂ ಸಹಿತವಾಗಿರ್ತದೆ. ಅದನ್ನೆಲ್ಲ ಪರಿಹಾರ ಮಾಡಿಕೊಳ್ಬೇಕು ಆದರೆ ಕಲಿಯುಗದ ಮಂತ್ರದೇವತೆಯಾಗಿರ್ತಕ್ಕಂತಹ ಪ್ರತ್ಯಂಗಿರಾ ದೇವಿಯ ಅನುಗ್ರಹವನ್ನು ಪಡೆದುಕೊಳ್ಳಬೇಕು. ಇವಳಿಗೆ ಮಂತ್ರದೇವತಾ ಅಂತ ಹೆಸರು. ಸರ್ವ ರಕ್ಷಕಿ, ಸರ್ವ ಆಪನ್ನಿವಾರಣೆಯಾಗಿರ್ತಕ್ಕಂಥವಳು. ಅವಳ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ ಯಾವುದೇ ರೀತಿಯಂತಹ ಕಷ್ಟ ಕಾರ್ಪಣ್ಯಗಳು ಇದ್ದರೂ ಸಹಿತವಾಗಿ ಪರಿಹಾರವಾಗ್ತದೆ. ಇದು ಸಾಮಾಜಿಕವಾಗಿ ಆಗಿರಲಿ, ರಾಜಕೀಯವಾಗಿ ಆಗಿರಲಿ, ಕೌಟುಂಬಿಕವಾಗಿ ಆಗಿರಲಿ, ಅಥವಾ ನಿಮ್ಮ ವ್ಯವಹಾರ ಕ್ಷೇತ್ರದಲ್ಲಿರಲಿ, ಯಾವುದೇ ತೊಂದರೆಗಳಿದ್ದರೂ ಸಹಿತವಾಗಿ ಪರಿಹಾರವನ್ನು ಮಾಡಿಕೊಡುವುದರ ಮೂಲಕವಾಗಿ ಎಲ್ಲರಿಗೂ ಸನ್ಮಂಗಳವನ್ನು ಉಂಟು ಮಾಡುವಂತಹ ದೇವತೆಯಾಗಿದ್ದಾಳೆ. ಈ ದೇವಸ್ಥಾನವನ್ನು ನಡೆಸ್ತಾ ಇರತಕ್ಕಂಥವರು ಬಸವರಾಜ ಶಾಸ್ತ್ರಿಗಳು, ಇದೇ ಸಿರಾದವರು. ಅವರು ಬಹಳ ಕಾಲದಿಂದಲೂ ಪ್ರತ್ಯಂಗಿರಾ ದೇವಿಯ ಆರಾಧನೆಯನ್ನು ಮಾಡ್ತಾ ಇದ್ದು, ಈಗ ಕೇರಳದ ಶೈಲಿಯಲ್ಲಿ ವಿಶೇಷವಾಗಿ ಪ್ರತ್ಯಂಗಿರಾ ದೇವಿಯ ದೇವಸ್ಥಾನವನ್ನು ಮಾಡಿ ವೈದಿಕ ಕ್ರಮದಲ್ಲಿ ತಾಯಿಯಾದಂತಹ ಜಗಜ್ಜನನಿಯನ್ನು ಲಕ್ಷ್ಮೀ ಪ್ರತ್ಯಂಗಿರಾ ರೂಪದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿ ಲೋಕ ಕಲ್ಯಾಣಕ್ಕಾಗಿ ಕೊಟ್ಟಿದ್ದಾರೆ. ಜೊತೆಯಲ್ಲಿ ಮುಂಭಾಗದಲ್ಲಿ ದೊಡ್ಡದಾದಂತಹ ಯಾಗಶಾಲೆಯನ್ನು ಕೇರಳದ ಶೈಲಿಯಲ್ಲೇ ಮಾಡುವುದರ ಮೂಲಕವಾಗಿ ಬರುವಂತಹ ಭಕ್ತಾದಿಗಳ ಕಷ್ಟ ನಿವಾರಣೆಗಾಗಿ ಪ್ರತ್ಯಂಗಿರಾ ದೇವಿಯ ಹೋಮವನ್ನೆಲ್ಲ ಮಾಡ್ತಾ ಇದ್ದಾರೆ. ಅಮಾವಾಸ್ಯೆ ತುಂಬ ವಿಶೇಷ. ಜಾತ್ರೆ ನೆರೆದಾಗಿ ಬೆಳಗಿಂದ ಜನ ಬರ್ತಾ ಇರ್ತಾರೆ. ಅನ್ನದಾಸೋಹದ ವ್ಯವಸ್ಥೆ ಇರ್ತದೆ. ಪ್ರತಿಯೊಬ್ಬರೂ ಬಂದವರು ವಿಶೇಷವಾಗಿ ಪೂಜೆಯನ್ನು ಮಾಡಿ ಹಾಗೆ ದಾಸೋಹದಲ್ಲಿ ಪಾಲ್ಗೊಂಡು ವಿಶೇಷವಾದ ಮಹಾಭೋಜನಾದಿಗಳನ್ನೆಲ್ಲವನ್ನು ತೀರಿಸಿಕೊಂಡು ಬರುವಾಗ ದುಃಖದಿಂದ ಬಂದರೂ ಸಹಿತವಾಗಿ ಹೋಗುವಾಗ ನಗುನಗುತ್ತಾ ಹೋಗ್ತಾರೆ. ಅಂದಾಗ ಈ ಸಾನ್ನಿಧ್ಯ ಅಷ್ಟು ಪಾವಿತ್ರ್ಯ ಇರತಕ್ಕಂಥದ್ದು. ಇತ್ತೀಚೆಗೆ ಪ್ರತಿಷ್ಠೆಯಾದರೂ ಸಹಿತವಾಗಿ ಪವಿತ್ರ ಸ್ಥಳವಾಗಿರ್ತಕ್ಕಂತಹ ಈ ಪ್ರತ್ಯಂಗಿರಾ ದೇವಿಯ ಅನುಕೂಲತೆಯಿಂದ, ಪ್ರತ್ಯಂಗಿರಾ ದೇವಿಯ ಅನುಗ್ರಹದಿಂದ ನಿಮ್ಮೆಲ್ಲರ ಕಷ್ಟವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಒಂದು ಸಾರಿ ಆದರೂ ಅಮಾವಾಸ್ಯೆಗೆ ಒಂದು ಸಾರಿ ಆದರೂ ಭೇಟಿ ಕೊಟ್ಟಲ್ಲಿ ನಿಮ್ಮ ಕಷ್ಟಗಳು ಪರಿಹಾರ ಆಗಬಹುದು. ಬನ್ನಿ, ದರ್ಶನ ಮಾಡಿಕೊಳ್ಳಿ. ಸಿರಾ ತಾಲೂಕಿನಲ್ಲಿ ಎಲಿಯೂರು ಗ್ರಾಮದಲ್ಲಿ ತೋಟದ ತಪೋವನದಲ್ಲಿರ್ತಕ್ಕಂಥ ವಿಶೇಷವಾದಂತಹ ಪ್ರತ್ಯಂಗಿರಾ ದೇವಿಯ ದರ್ಶನವನ್ನು ಪಡ್ಕೊಳ್ಳಿ. ಶುಭವಾಗುತ್ತೆ, ಮಂಗಳವಾಗುತ್ತೆ. ಶುಭಗಳು. ಸ್ವಾಮಿ, ಪ್ರತಿಯೊಬ್ಬರು ಬಂದ ಭಕ್ತಾದಿಗಳು ಏನಂತ ಕೇಳ್ತಾ ಇದ್ದಾರೆ, ಅವ್ರಿಗೆ ಇದ್ರ ಬಗ್ಗೆ ಸ್ವಲ್ಪ ವಿವರಣೆ ಯಾವುದನ್ನ ಈಗೇನು ಹೇಳಿದೆ, ನಾನು ಹೇಳಿದ್ನಲ್ಲ, ನೀವಲ್ಲಿ ಯಾವುದೋ ಫೋನ್ ತಗೊಂಡು ಅಲ್ಲಿ ಮಾತಾಡ್ತಾ ಇದ್ದೀನಿ.